144 ವರ್ಷಕ್ಕೊಮ್ಮೆ ಬರುವ ಈ ಮಹಾಕುಂಭಮೇಳಕ್ಕೆ ಹೋಗುತ್ತಿರುವ ನಾವು ಒಂದು ಅದೃಷ್ಟವಂತರೆಂದು ಭಾವಿಸಿ ಇದರೊತ್ತಿಗೆ ಊಟದ ಸಮಯವಾಗಿತ್ತು. ಡ್ರೈವರ್ಗಳು ಅಂದ ಅಲ್ಲದಾರು ಇನ್ನು ಬಾಳೆ ಏನಾಗತ್ತಿಲ್ಲ 30 ಕಿಲೋಮೀಟರ್ ಪೊಲೀಸರು ನೋಡ್ರಿ 3 ಕಿಲೋಮೀಟರ್ ಕಾಶಿಯಿಂದ ಕುಂಭಮೇಳಕ್ಕೆ ಬಂದಿವಿ. ಇನ್ನ 15 ಕಿಲೋಮೀಟರ್ ಇಲ್ಲಿಂದ ಕಾಶಿ ಇದೆ. ಇಲ್ಲಿ ಈ ಕಡೆ 15 ಕಿಲೋಮೀಟರ್ ಬಸ್ಸು ಇಲ್ಲ, ಈ ಕಡೆ ಗಾಡಿ ಟ್ರಾಫಿಕ್ ನೋಡ್ರಿ. ಇಲ್ಲಿ ಟೈಮ್ 1:30 ಟೈಮ್, ಈಗ ರಾತ್ರಿ 1:30. ಬನ್ನಿ ಇಲ್ಲಿಂದ 15 ಕಿಲೋಮೀಟರ್ ನಡೆದುಕೊಂಡು ಹೋಗೋಣ. लेडीज और जेंटलमैन, वेलकम टू कुंभ नगरी प्रयागराज, जहां पर 12 सालों बाद लगने जा रहा है महाकुंभ. ಏನು ಉರ್ಪಿಲಿ ಬಂದು ಕುಂಭಮೇಳಕ್ಕಂತೆ ಈ ಕಡೆ ನೋಡ್ರು ದಿಕ್ಕು ಬದಲಾಗೈತಿ, ಈ ಕಡೆ ನೋಡ್ರು ದಿಕ್ಕು ಬದಲಾಗೈತಿ, ಈ ಕಡೆ ನೋಡು ಎಂಡ ಇಲ್ಲ ಅವನ್ನ. ನಮ್ಮ ಹುಡುಗರು ನೋಡಿ ನಿದ್ದೆ ಹಿಡಿಯಲ್ಲ. ಹೋಗ್ಬರ್ಲಿ ಚಲ್ರಿ ಚಲ್. ಈಗಿನ ಸಮಯ ಬೆಳಗ್ಗೆ 4:25. ಹಾಗೆ ಸಂಗಮ್ ಘಾಟಿನ ದಾರಿ ನೋಡಿಕೊಂಡು ಮುಂದೆ ಹಾಗೆ ಇಲ್ಲಿ ನೋಡಿ, ಇದೇ ಸಂಗಮ್ ಘಾಟ್ ಹೋಗುವ ದಾರಿ. ಹೋಗೋಣ ಬನ್ನಿ. ಹಾಗೆ ನಡೀತಾ ಹೋದ ಹಾಗೆ ಇದರ ನಡುವೆ ಈ ಚಳಿಯಲ್ಲಿ ಒಂದು ಪುಟ್ಟ ಮಗುವಿಗೆ ಮಾತಾಡ್ಸ್ಕೊಂಡು ಬನ್ನಿ. ಸಾಡಿ ದಡ ಮುಟ್ಟ ಅಂತ ನಮ್ಮ ದೋಸ್ತ ಮೊನಾಲಿಸನ್ ನೆನಪು ಮಾಡಿಕೊಂಡ. ಮೋನಾಲಿಸಾ ಪರಿಸ್ಥಿತಿ ಹಂಗೈತಂದ್ರೆ ಹೇಳಕ್ ಬರ್ಲಂಗೈತಿ. ನೋಡ್ಲ ಅಂತ ಮಂದಿ. ನಮಸ್ತೆ. ಈ ನಂದಿ ದ್ವಾರದ ಮೂಲಕ ಸಂಗಮದ ಕಡೆಗೆ ಹೋಗೋಣ ಬನ್ನಿ. ಹರೇ ರಾಮ್ ಹರೇ ಕೃಷ್ಣ, ಕೃಷ್ಣ ಹರೇ ರಾಮ್ ಹರೇ ರಾಮ್ ಹರೇ ಕೃಷ್ಣ ಹರೇ ಕೃಷ್ಣ. ಇದ್ರ ಒಂದು ಹುಡುಕ ಆಯ್ತಾ ಎಲ್ಲಿ ಸಿಗೋದ ನಾವು. ಸಂಗಮ್ ಘಾಟ್, ಗಂಗೆ ಯಮುನೆ ಸರಸ್ವತಿ. ಅಂತಿಮವಾಗಿ ಗಂಗೆ ಯಮುನೆ ಸರಸ್ವತಿಯ ದ್ವಾರದ ಮೂಲಕ ಸಂಗಮ್ ಘಾಟನ್ನು ತಲುಪಿದ್ವಿ. ಇದೆ ಗಂಗೆ ಯಮುನೆ ಸರಸ್ವತಿಯ ಸಂಗಮವಾಗುವ ಸ್ಥಳ. कण कण शिव शिव शंभु शंभु है महाकुंभ है. आम त्रिवेणी शंभु शंभु है महाकुंभ है. कण कण शिव शिव शंभु शंभु है महाकुंभ है. आम त्रिवेणी शंभु शंभु है महाकुंभ है.